ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ ಸಚಿನ್? ಇನ್ನು ನಿನಗೂ ಅನ್ಯಾಯ ಆಗಿದೆ ಅಲ್ವಾ? ಅವ್ರು ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಬದಲಾಗಿದ್ದಾರೆ ಅಂದ್ಕೊಂಡೆ. ಆದರೆ ಮನಸ್ಸಲ್ಲಿ ಇಷ್ಟು ವಿಷ ತುಂಬಿಕೊಂಡಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಮ್ಮ. ದೊಡ್ಡವರು ತಿಳಿದವ್ರೆ ಹಿಂಗೆ ಮಾಡಿಬಿಟ್ರೆ ಸಣ್ಣವ್ರು ಯಾರು ದಾರಿ ತೋರಿಸ್ತಾರೆ? ನನ್ನ ಮಗಳ ಜೀವನ ಚಂದಕ್ಕಿರಬೇಕು ಅಂತ ಎಲ್ಲ ರೀತಿ ಶಾಸ್ತ್ರಿಗಳು ಮಾಡಿ ಮದುವೆ ಮಾಡಿಕೊಟ್ಟೆ. ಕೊನೆಗೂ ಹಿಂಗಾಗೋಯ್ತೆ. ಅವ ನಾವಿಲ್ಲಿಗೆ ಬಂದಿದ್ದು ನಿಂಗೆ ನೋವಾಯ್ತೇನವ? ಅಯ್ಯ ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಯಾರು ಸುಮನ್ ಜೊತೆ ಇಲ್ಲ ಅಂದ್ರು ಗಂಡನಾಗಿ ನಾನು ಅವಳ ಜೊತೆಗೆ ಇರ್ತೀನಿ. ಇದು ನಾನು ನಿಮಗೆ ಕೊಡೋ ಮಾತು. ನನಗೂ ಅತ್ತೆ ಮನೆಯಾಗೆ ಸುಖ ಸಿಗ್ಲಿಲ್ಲ. ನನ್ನ ತಂಗಿಗೂ ಹಿಂಗೆ ಆಗೋಯ್ತಲ್ಲ. ಅವನ ಮನ್ಸಿಗೆ ಅದು ಯೋಟ್ ನೋವಾಯ್ತದೋ ಏನೋ. ಅವ್ವ, ಬೇಜಾರು ಮಾಡ್ಕೋಬೇಡ. ಮಾವನ್ ಮನ್ಸನ್ನ ಗೆಲ್ಲೋದ್ರಲ್ಲಿ ನಾನು ಸೋತಿರ್ಬೋದು, ಆದ್ರೆ ನನ್ನ ಜೀವನದಲ್ಲಿ ಸೋಲಲ್ಲ ಅವ್ವ. ನಾನು ಏನ್ ಅನ್ಕೊಂಡಿದ್ದೀನೋ ಅದನ್ನ ಸಾಧಿಸ್ತೀನಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಇವತ್ತು ಯಾರು ನಮ್ಮನ್ನ ಕೇವಲವಾಗಿ ನೋಡಿದಾರೋ ಅವ್ರ ಮುಂದೆ ನಾವು ಸ್ವತಂತ್ರವಾಗಿ ಬದುಕಿ ನಾವೇನು ಅಂತ ತೋರಿಸ್ತೀವಿ. ಮನುಷ್ಯ ಒಂದು ಬಗದ್ರೆ ದ್ಯಾವ್ರೇ ಒಂದು ಬಗೀತಾನೆ. ಆಗ್ಲಿ, ದ್ಯಾವ್ರ ಇಚ್ಛೆ ಹೆಂಗಾಯ್ತು ಹಂಗೆ ಆಗ್ಲಿ. ಅಮ್ಮಂಡವ್ವ ನಡಿ. ಬಾಬಾ, ಹೆಂಗ್ ಯೋಚನೆ ಮಾಡಬೇಡವ. ಸುಮ್ಮನ್ ಜೀವನ ಸರಿ ಹೋಯ್ತದೆ. ಅದ್ ಏನೇ ಬಂದ್ರು ನಾನ್ ನಿನ್ ಜೊತೆ ನಿಂತಿರ್ತೀನಿ, ಸರಿನಾ? ತಕಳಿ ಅಣ್ಣ, ಗೊತ್ತು ತಾನೆ, ಕ್ರಮ ಸಂಖ್ಯೆ 3 ಸಿಂಹಾಸನದ ಗುರ್ತು. ಈ ಸತಿ ನಮ್ ರಾಧಂಗೆ ಮತ ಹಾಕಿ ಅವಳನ್ನ ಗೆಲ್ಲಿಸ್ಬೇಕು. ನೀವೇನಾದ್ರೂ ಅವಳನ್ನ ಗೆಲ್ಸ್ಬಿಟ್ರೆ ರೋಡಿಗ್ ತಾರು, ಮನೆಗ್ ಬೀರು, ಉಚಿತ ಉಚಿತ ಉಚಿತ. ನಾವು ಯಾವಾಗ್ಲೂ ಬಂಗಾರಮ್ಮ ಅವ್ರಿಗೆ ಓಟ್ ಹಾಕೋದು. ಈಗ ಬಂಗಾರಮ್ಮನವ್ರೆ ಇಲ್ವಲ್ಲ, ಅದು ಅಲ್ದೆ ನಮ್ ರಾಧ ಅವ್ರು ಸೋದ್ರು ಸೊಸೆ. ಅವಳ ಗೆಲ್ಸಿದ್ರೆ ನೀವು ಬಂಗಾರಮ್ಮನವ್ರನ್ನೇ ಗೆಲ್ಸ್ದಂಗಲ್ವೇ? ರಾಧನ್ಗೆ ಊರ್ ಕಾಯೋದು ಏನ್ ಗೊತ್ತಿದೆ ರಾಜೀವ? ನೆನ್ನೆ ಮೊನ್ನೆ ಬಂದವ್ರ ಕೈಗೆ ಅಧಿಕಾರ ಕೊಟ್ರೆ ಊರ್ ಹಾಳಾಗಲ್ವೇ? ಅವಕಾಶ ಕೊಟ್ಟವ್ರಿಗೆ ಕೊಡ್ತಾ ಇದ್ರೆ ಬದಲಾವಣೆ ಅಂತ ಹೆಂಗ್ ಹೇಳಕ್ಕಾಯ್ತದೆ? ಅದೇ ನಮ್ ರಾಧನ್ನ ಗೆಲ್ಸಿ ಆವಾಗ ನೋಡಿ ಈ ಹಳ್ಳಿನೆಲ್ಲ ಹೆಂಗೆ ಸಿಟಿ ಮಾಡ್ಬಿಡ್ತಾಳೆ ಅಂತ. ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ, ರಾಧನ್ ಓಟ್ ಹಾಕಿದ್ರೆ ಊರಿಗೆ ಏನ್ ಮಾಡ್ಕೊಡ್ತಾರೆ ನೋಡಿ? ನಮ್ ರಾಧ ಗೆದ್ರೆ ಬೀದಿಗೆ ಕುಡಿಯೋ ನೀರಿನ ಘಟಕ ಹಾಕ್ಸ್ತಾಳೆ. ಅಷ್ಟೇ ಅಲ್ಲ, 5 ಬೀದಿಗೆ ಒಂದು ಸಹಕಾರಿ ಬ್ಯಾಂಕು, ರೈತರ ಸಾಲನೆಲ್ಲ ಮನ್ನಾ ಮಾಡಿಸ್ತಾಳೆ. ಆಮೇಲೆ ಸರ್ಕಾರದಿಂದ ಏನೇನೋ ಯೋಜನೆಗಳನ್ನ ತಗೊಂಬರ್ತಾಳೆ.
ಇವಳು ಮಾತನ್ನ ನಂಬ್ಕೊಂಡು ಏನಾದ್ರು ಸಿಂಹಾಸನಿಗೆ ಏನಾದ್ರು ಓಟ್ ಹಾಕಿದ್ರೆ ಈ ಊರು ನಾಶ ಆಗೋಗುತ್ತೆ. ಈ ಆಳದವಳು ಬಣ್ಣದ ಮಾತನ್ನ ನಂಬಿಡಿ ಯಾರುವೆ. ನಂಜಮ್ಮ ಯಾಕೆ ಹೆಂಗೈತೆ ಮೈಗೆ? ನಾಟ್ಕೆ ಐತೆ. ಅಲ್ಲ ಕಡೆ ಮುದೇವಿ, ಎಲೆಕ್ಷನ್ ನಿಂತವ್ರಲ್ವಾ ಪ್ರಚಾರ ಮಾಡ್ಬೇಕು, ನೀನ್ ಯಾಕೆ ಬಂದ್ ಮಾಡ್ತಿದ್ಯಾ? ಯಾರ್ ಪ್ರಚಾರ ಮಾಡಿದ್ರಿ ಯೋನಂತೆ? ಜನಗಳಿಗೆ ಒಳ್ಳೇದ್ ಮಾಡೋರ್ ಗೆಲ್ಬೇಕು, ಆಟಯ ಆಟಯ ಊರ್ನ ಉದ್ಧಾರ ಮಾಡೋಳು ಮಾತ್ರ ಗೆಲ್ಬೇಕು ಕಣೆ. ಅಲ್ಲ ಕಡೆ ಮುದೇವಿ, ಎಲೆಕ್ಷನ್ ನಿಂತವಳು ಜನಗಳ ಮುಂದೆ ಬಂದು ಮತ ಕೇಳಬೇಕು. ಅವಳೇ ಅದು ಯೋಗ್ಯತೆ ಇಲ್ಲದೆ ಓಟಾಗವಳೆ. ಇನ್ನೆಲ್ಲೇ ಎಲೆಕ್ಷನ್ ಅಲ್ಲಿ ಗೆದ್ದು ಅವಳು ಊರು ಉದ್ಧಾರ ಮಾಡೋಳು? ಎಲೆಕ್ಷನ್ ನಿಂತವಳಲ್ಲ, ಅವಳು ಬಂದು ಮಾತಾಡೋ ಗಂಟ ಇವಳಿದಾಳಲ್ಲ, ಇವಳು ಸುಳ್ಳಿ, ಇವಳು ಮಾತನ್ನ ಕೇಳ್ಬೇಡಿ. ಹೋಗಿ ನಿಮ್ ಕೆಲಸ ಇದ್ರೆ ನೋಡ್ಕೊಳ್ಳಿ ಹೋಗಿ. ಏ ರತ್ನಕ, ಅಣ್ಣ ಗೌಡ್ರೆ ನಿಂತ್ಕೊಳ್ಳಿ, ಇವಳು ಮಾತ್ ಕೇಳ್ಬೇಡಿ, ನಿಂತ್ಕೊಳ್ಳಿ ಇಲ್ಲಿ. ಯಾಕೆ ನಾವ್ ಗೆಲ್ತೀವಿ ಅನ್ನೋ ಭಯಕ್ಕೆ ಕಡ್ಡಿ ಅಳ್ಳಾಡ್ಸಕ್ ಬಂದಿದ್ಯಾ? ಅಯ್ಯೋ ಮುದೇವಿಲಿ, ಎಲೆಕ್ಷನ್ ನಿಂತವಳೆ ಕಣ ಕಾಣ್ತಿಲ್ಲ, ಇನ್ನೆಲ್ಲಿಂದಾನೆ ಗೆಲ್ಲೋ ಮಾತು ನಿಮ್ದು? ಅವಳು ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಹೋಗವಳೆ. ಪುಣ್ಯ ಕ್ಷೇತ್ರಕ್ಕೆ ಲೇ ಯಾರ್ ತಗೋಬಿಟ್ಟಿ ಟ್ರೈನ್ನ? ಅಲ್ಲ ಕಣೆ, ಅವಳು ಕಾಣ್ತಿಲ್ಲ ಅಂತ ನಮಗೂ ಗೊತ್ತು, ನಿಂಗೂ ಗೊತ್ತು. ಅಲ್ಲ ನಿಂಗೇನ್ ಗೊತ್ತು? ಅದು ಪ್ರಚಾರನೇ ಮಾಡ್ತಿಲ್ಲ, ಗೊತ್ತಾಗಕ್ಕಿಲ್ವೇ? ಅದಕ್ಕೆ ಹಂಗಂದೆ ಆಟಯ್ಯ. ತಲೆ ಮರ್ಸ್ಕೊಂಡ್ ಹೋಗಕ್ಕೆ ನಮ್ ರಾಧೆ ಏನ್ ಏಡಿ ಅಲ್ಲ. ಆಟೊಂದ್ ಅನುಮಾನ ಇದ್ರೆ ಇವಾಗ್ಲೇ ಫೋನ್ ಮಾಡಿ ಮಾತಾಡ್ತೀನಿ. ರಾಧನ್ನ ನಾವೇ ಕೂಡಾಕಿದೀವಿ, ಇವಳು ನೋಡಿದ್ರೆ ಫೋನ್ ಮಾಡ್ತೀನಿ ಅಂತವಳೆ. ಇದು ಹೆಂಗೆ? ಅಲೋ ರಾಧಾ, ಹೆಂಗಿದ್ಯಾ? ನಾನು ಇಲ್ಲಿ ನಿನ್ ಪರವಾಗಿ ಎಲ್ಲ ಪ್ರಚಾರ ಮಾಡ್ತಿದ್ದೀನಿ. ನೀನ್ ಬಂದು ಕೊನೆ ಭಾಷಣ ಮಾಡೋದ್ ಒಂದೇ ಬಾಕಿ. ಅದ್ ಸರಿ, ಯಾವಾಗ ಬರ್ತೀಯಾ? ಹೌದಾ, ಆದ್ರೆ ನಾಳೆನೆ ಬರ್ತೀಯಾ? ಸರಿ ಸರಿ, ಬಿರ್ನೆ ಬಾ. ಇಲ್ಲಿ ಕೆಲವು ತಿಗ್ನೆಗಳು ಅದು ಇದು ಅಂತ ಮಾತಾಡಿ ಜನಗಳ ದಾರಿ ತಪ್ಸಕ್ ನೋಡ್ತಾವೆ. ನೀನು ಬಿರ್ನೆ ಬಂದ್ಬಿಡು, ಆಯ್ತಾ? ಸರಿ ರಾಧಾ, ನನ್ ಫೋನ್ ಇಡ್ಲಾ? ಏನ್ರಿ ನಂಜಮ್ನವ್ರೆ, ಇವಾಗ್ಲಾದ್ರೂ ನಂಬಿಕೆ ಬಂತಾ? ಅವ್ವಾ, ಇದು ಹೆಂಗ್ ಸಾಧ್ಯ? ಒಂದ್ ವೇಳೆ ರಾಧಾ ಏನಾದ್ರು ತಪ್ಪಿಸ್ಕೊಂಡು ಹೊಂಟದ್ಲೆ ಹೆಂಗೆ? ಈ ವಿಷಯನ ಮೊದಲು ಕಾಡಿಗೂ ಪುರ್ಸಿಗೂ ತಿಳಿಸ್ಬೇಕು. ಏ ನಂಜಮ್ಮ, ನಿಂತ್ಕೊ ಇಲ್ಲಿ ನಂಜಮ್ಮ. ಇವಳು ಆಡ್ತಾ ಇರೋದ್ ನೋಡ್ತಿದ್ರೆ ಯಾಕೋ ಇವಳೇ ರಾಧಂಗ್ ಏನೋ ಮಾಡ್ದಂಗ್ ಕಾಣಿಸ್ತೈತೆ. ಇಲ್ಲ, ನಿಂಗೆ ಬಿಡಬಾರ್ದು. ಇವಳಿಂದೆ ಹೋಗಿ ಅದೇನ್ ವಿಷಯ ಅಂತ ಪತ್ತೆ ಹಚ್ಚಲೇಬೇಕು.